Hi everyone, welcome back to Kaveshidas Kannada Vlogs. ಕೋಪವೇನೆ ನನ್ನಲ್ಲಿ ಸೊ ಇವತ್ತು ನಮ್ಮ ಕರ್ಮನೆಯಿಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಊರಿಗೆ ಹೊರಡಬೇಕು. ಹಾಗೇನೆ ಅಲ್ಲಿ ಎಲ್ಚೆನಲ್ಲಿ ಮೆಟ್ರೋ ಹತ್ರ ಒಂದು ಜಿಡಿಯೋ ಓಪನ್ ಆಗಿದೆ. ಸೊ ಅದಕ್ಕೆ ಕಲೆಕ್ಷನ್ ಹೆಂಗಿದೆ ನೋಡೋಣ. ಒಂದು ಸ್ವಲ್ಪ ಟೀ ಶರ್ಟ್ನ ತೊಗೋಬೇಕು. ಸೊ ಕಲೆಕ್ಷನ್ ಚೆನ್ನಾಗಿದೆ, ಟೀ ಶರ್ಟ್ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾಳೆ ಮಂಡೇ ಅಮ್ಮ ಬರ್ತಡೇ ಇದೆ. ಸೊ ಅದಕ್ಕೆ ಅವಳು ಕೂಡ ಕನಕಪುರಕ್ಕೆ ಬರ್ತೀನಿ, ಅಲ್ಲೇ ಬಟ್ಟೆ ತಗೊಳ್ಳೋಣ ಅಮ್ಮಗೆ ಅಂತ ಹೇಳಿದಾಳೆ. ಸೊ ಅದಕ್ಕೆ ಇವಾಗ ಕನಕಪುರಕ್ಕೆ ಹೋಗಬೇಕು. ಹೋಗಿ ಭವ್ಯನೂ ಕೂಡ ಅಮ್ಮನೂ ಕೂಡ ಬರ್ತಾರೆ. ಅವಳಿಗಂಗೆ ಬರ್ಡೇಗೆ ಬಟ್ಟೆ ತಗೋಬೇಕು. ನಾನೊಂದು ಕ್ಯೂಟ್ ಫ್ರಾಕ್ ತಗೊಂಡಿದ್ದೀನಿ ಜಯನಗರಕ್ಕೆ ಹೋಗಿದ್ದಾಗ. ಸೊ ಅದನ್ನು ಅವಳು ಬರ್ಡೇ ದಿನ ಆಗ್ತಾಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಇವಾಗ ಜುಡಿಯೋಗೆ ಹೋಗ್ಬಿಟ್ಟು ನೆಕ್ಸ್ಟು ನಮ್ಮ ಊರಿಗೆ ಹೋಗೋಣ. ಇನ್ನು ಯಾರು ಕವೇಶಿದಾಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗಂತೂ ತುಂಬಾ ಇಂಪಾರ್ಟೆಂಟು. ಸೊ ವಿಡಿಯೋನೂ ಕೂಡ ನೋಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾಯ್ ಬಾಯ್. ಮತ್ತೆ ನಾಳೆ ಬರಬೇಕು. ಸೊ ಇಲ್ಲಿ ನೋಡಿ, ಇದು ಕ್ಯೂಟ್ ಫ್ರಾಕು ಅಮ್ಮದು. ಸೊ ಅದನ್ನು ಅವಳಿಗೆ ಆಗ್ತಾಗೆ ತೋರಿಸ್ತೀನಿ. ಸೊ ಇವಾಗ ನಮ್ಮ ಅಕ್ಕನೂ ಕೂಡ ನನ್ನ ಡ್ರಾಪ್ ಮಾಡಿ ಹಾಗೆ ಜೋಡಿಯಾಗೆ ಹೋಗೋಕ್ಕೆ ಬರ್ತಿದ್ದಾಳೆ. ಸೊ ಬನ್ನಿ ಇವಾಗ ಹೊರಡೋಣ. ಬಾಯ್ ಬಾಯ್ ಚಿನ್ನು, ಬಾಯ್. ಅಲ್ವಿ ನೋಡಿ, ಜುಡಿಯೋ ಇಲ್ಲೊಂದು ಹೊಸ್ದಾಗಿ ಓಪನ್ ಆಗಿದೆ. ಸೊ ಅದಕ್ಕೆ ನೋಡೋಣ ಕಲೆಕ್ಷನ್ ಹೆಂಗಿದೆ ಅಂದ್ಬಿಟ್ಟು. ಎಷ್ಟು 899. ಇದೊಂದೆರಡು ಟೀ ಶರ್ಟ್ ತಗೊಂಡ್ವಿ. ನೋಡೋಣ, ಟ್ರಯಲ್ ಮಾಡಿ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ, ಟೀ ಶರ್ಟ್ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಬಸ್ ವೇಟ್ ಮಾಡ್ತಾ ಇದೀವಿ. ಅಶ್ವಮೇಧ ಬಸ್ ಹತ್ತೋಣ, ಬೇಗ ಹೋಗ್ಬೋದು ಅಂತ ನೋಡಿದ್ರೆ ಅಶ್ವಮೇಧ ಬಸ್ಸೇ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲೇ ವೇಟಿಂಗು ಬಸ್ ಸ್ಟಾಪಲ್ಲೇ. ಸೊ ಹೋಗ್ಬೇಕು. ನಮ್ಮ ಅಕ್ಕ ನೋಡಿ ಬಸ್ ಕಾಯ್ಕೊಂಡು ನಿಂತಾಳೆ. ನನ್ನ ಡ್ರಾಪ್ ಮಾಡ್ಬಿಟ್ಟು ಅವಳು ಮನೆಗೆ ಹೋಗ್ತಾಳೆ. ಸೊ ನೋಡ್ತಾ ಇದ್ದೀವಿ, ಯಾವುದು ಬಸ್ ಸಿಗ್ತಾ ಇಲ್ಲ, ಬೇಗ ಹೋಗ್ಬೇಕು. ಸೊ ಭವ್ಯ ಅವರು ಕೂಡ ಬರ್ತಾ ಇದ್ದೀನಿ ಅಂತ ಅಂದರು. ಇನ್ನು ನಾನು ಇಲ್ಲಿ ಹೊರಟಿ ಹೋಗೋಷ್ಟಲ್ಲೇ 1 hour ಆಗುತ್ತೆ. ಸೊ ಹೆಂಗೋ ಫೈನಲಿ ಅಶ್ವಮೇಧ ಬಸ್ಸೇ ಸಿಕ್ತು. ಏನಾಯ್ತು ಗೊತ್ತಾ, ಫಸ್ಟು ಮಾಮೂಲಿ ಬಸ್ಸೇ ಹತ್ಬಿಟ್ಟಿದ್ದೆ. ಹೆಂಗೋ ಸದ್ಯಕ್ಕೆ ಟಿಕೆಟ್ ತಗೊಂಡಿರಲಿಲ್ಲ. ಸೊ ಇದ್ಬಿಟ್ಟು ಹಿಂದಗಡೆ ಯಾಕೆ ಅಶ್ವಮೇಧ ಬಸ್ ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಸದ್ಯಕ್ಕೆ ಹೆಂಗೋ ಟಿಕೆಟ್ ತಗೊಂಡಿರ್ಲಿಲ್ಲ ಅಂತ ಹೇಳಿಬಿಟ್ಟು ಅಶ್ವಮೇಧ ಬಸ್ಸೇ ಬಂದು. ಇದಾದರೆ ಎಲ್ಲೂ ನಾನ್ ಸ್ಟಾಪ್ ಅಲ್ವಾ, 6 ಒಳಗಡೆ ಹೋಗಲ್ಲ, ಬೇಗ ಹೋಗ್ಬೋದು. ಸೊ ಭವ್ಯನೂ ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿದಾಳೆ. ನಾವು ಬರೋಕ್ಕೆ ನಾನು ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಗ 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 ಹೋಗಿ. ಸೊ ಭವ್ಯ ಆಗ್ಲಿಂದ ಬರ್ತಾ ಇದ್ದೀನಿ ಅಂತ ಆಟ ಆಡಿಸ್ತಾವಳೆ. ಇನ್ನೂ ಬರಲಿಲ್ಲ. ನೋಡಿದ್ರೆ ಮಳೆ ಬೇರೆ ಸ್ಟಾರ್ಟ್. ಸೊ ನಾನು ಇಲ್ಲೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಸ್ಟಿಚ್ ಮಾಡಿದಾರ ನೋಡೋಣ ಅಂದ್ಬಿಟ್ಟು ಬಂದರೆ ಡೋರ್ ಕ್ಲೋಸ್ ಆಗಿದೆ. ಸೊ ಈಗ ಏನು ಮಾಡೋದು, ಒಬ್ಬಳೇ ಬೇಜಾರು. ಅವಳು ಇನ್ನೂ ಬರಲೇ ಇಲ್ಲ. ಬರ್ತಾ ಇದ್ದೀನಿ ಅಂತ ಇನ್ನೇನೋ ನಾನು ಬಂದೆ 1/2 hour ಆಯಿತು, ಇನ್ನೂ ಬರಲಿಲ್ಲ. ಸೊ ಏನು ಮಾಡೋದು, ಒಬ್ಬಳೇ ಬೇಜಾರು. ಅದಕ್ಕೆ ಎಲ್ಲರೂ ಕೇಳೋಣ ಅಂತ ಬಂದು ಇಲ್ಲೂ ಕ್ಲೋಸ್ ಆಗಿದೆ. ಸೊ ಬನ್ನಿ ಹೋಗೋಣ, ಮತ್ತೆ ರಿಟರ್ನ್ ಅಲ್ಲೇ ಹೋಗಿ ಕೂತ್ಕೊಳ್ಳೋದಷ್ಟೇ. ಹಾಂ ಆಯ್ತಲ್ಲ ಸರ್. ಸೊ ವೆಯ್ಟ್ ಮಾಡಿಸಿ ಇವಾಗ ಬಂದವ್ರೆ. ಹಾಂ, ಸೊ ಇವಾಗ ಇಲ್ಲಿ ಅಮ್ಮಗೆ ಬಟ್ಟೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅವಳಿಗೊಂದು ಲಂಗ ಬ್ಲೌಸ್ ಥರದ್ದು ನೋಡೋಣ, ಬೆಳಗ್ಗೆ ಮಾರ್ನಿಂಗ್ ಹಾಕೋಕ್ಕೆ ಅಂತ. ಸೊ ನೋಡೋಣ ಇಲ್ಲಿ ಹೇಗಿರುತ್ತೆ ಅಂತ. ಇವನು ಅದೇ ಗೌತಮ್ಮ ಈ ತರ ಮಾಡಿದ್ದಂತೆ ಕಣಕ್ಕ, ಬಿಳಿ ಕಲರು ಇದು ಕಲರು ಈ ತರ ಎಲ್ಲ ಇಲ್ಲಿ ಅದು ಬುಕ್ ಮಾಡಿದ್ದಂತೆ, ಬರ್ಲಾ ಇಲ್ವೋ ಇಲ್ಲ ಅಮ್ಮ. ಓ ಸೂಪರ್.
ಈ ಕಲರ್ ಅಲ್ಲಿ ಚೆನ್ನಾಗಿರುತ್ತೆ. ಇದ್ ನೋಡೆ ತುಂಡಕೈತೆ, ಅದಕ್ಕೆ ನೋಡ್ತಾ ಚೆನ್ನಾಗೈತಿದೆ. ನೆಗದು ಇದು ನೀಡಂಗೆ, ಇದು ನೀಡಿ. ಓ ಅಮ್ಮ ಇವಾಗ ಲೆಕ್ಕ ಊಟ ಲಂಗ ಉದ್ದ ಬ್ಲೌಸ್ ಕುಣಿತಾವಳೆ. ಹಾ ಸೊ ಅಂಗಡಿಲಿ ನೋಡಿದ್ವಿ, ಎಲ್ಲ ಡಿಸೈನ್ ಎಲ್ಲ ಚೆನ್ನಾಗಿತ್ತು, ಬಟ್ ಅಮ್ಮಗ್ ಸ್ವಲ್ಪ ಫಿಟ್ ಆಯ್ತೈತಿ. ಇವಾಗ ಕರೆಕ್ಟ್ ಆಗತ್ತೆ, ಮುಂದಕ್ಕೆ ಹಾಕಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಶ್ರೀರಾಮಲ್ಲಿ ನೋಡೋಣ, ಇಲ್ಲಿ ಸಿಕ್ಕಿದ್ರೆ ಸರಿ, ಚೆನ್ನಾಗಿರುತ್ತೆ. ಅವಳೆ ಲಂಗ ಬ್ಲೌಸ್ ಚೆನ್ನಾಗಿ ಕಾಣಿಸ್ತೈತೆ ಅವಳಿಗೆ. ಸೊ ಅದಕ್ಕೆ ಇಲ್ಲಿ ಶ್ರೀರಾಮ್ಗೆ ಹೋಗೋಣ ಅಂದ್ಬಿಟ್ಟು ನೀವು ಶ್ರೀರಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಏಕಾದಶಿ ಇರೋದ್ರಿಂದ ಇವತ್ತು ನೋಡಿ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಿದ್ದಾರೆ. ಏಕಾದಶಿ ಇರೋದ್ರಿಂದ ಇವತ್ತು ದೇವಸ್ಥಾನಗಳೆಲ್ಲ ರೆಡಿ. ಇವತ್ತು ಏಕಾದಶಿ ಅಲ್ಲ, ನೀವು ಶ್ರೀರಾಮ್ಗೆ. ಸೊ ಇಲ್ಲಿ ನೋಡೋಣ ಲಂಗ ಬ್ಲೌಸ್ ಅಂತ. ಸೊ ಶ್ರೀರಾಮ್ಗೆ ಹೋಗಿದ್ದ, ಶ್ರೀರಾಮಲ್ಲೂ ಅಷ್ಟೇ ಅಷ್ಟೊಂದೇನು ನ್ಯೂ ಫ್ಯಾಷನ್ ನೀವಾಗಿರೋಂಥ ಲಂಗ ಬ್ಲೌಸ್ಗಳು ಸಿಗಿರ್ಲಿಲ್ಲ, ಎಲ್ಲ ಓಲ್ಡ್ ಡಿಸೈನ್ ಇತ್ತು. ಈಗ ಮತ್ತೆ ಬೂದಿಕೆರೆ ರೋಡ್ಗೆ ಬಂದು ಸೊ ಇಲ್ಲೊಂದು ಹೋಗ್ತಾ ನೋಡಿದ್ವಿ, ಲಂಗ ಬ್ಲೌಸ್ ಒಂದು ಚೆನ್ನಾಗಿತ್ತು. ಈ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದೀವಿ. ಅಪ್ಪ ಈ ಮಕ್ಳುಗಳು ಬಟ್ಟೆ ಹುಡ್ಕೋ ಅಷ್ಟರಲ್ಲಿ, ಅಂದರೆ ನಾವು ಯಾವ ಥರ ಅಂದ್ಕೊಂಡಿರ್ತೀವಿ ಆ ರೀತಿ ಬಟ್ಟೆ ಸಿಗೋ ಅಷ್ಟರಲ್ಲಿ ಸಾಕಾಗುತ್ತೆ. ಹಾಂ, ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು ಲಂಗ ಬ್ಲೌಸ್ ಇದ್ದಿತ್ತು ನೋಡೋಣ, ಚೆನ್ನಾಗಿದೆ. ಬಾ ಅವಳೆ ಎಳಿಬೇಕಲ್ಲೆಲ್ಲ. ಅಲ್ಲಿ ಎದ್ದಾಳು. ಬಾ ಇಲ್ಲಿ ಅಮ್ಮ, ಬೈಲಿ ತಗೊಳೆ. ಹೊಡಿತಾರ ಕೋಲು 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 ಬೈಲಿ ಜಜ್ಜಿ. ಇರಿ ಅಮ್ಮ, ಜಡ್ಜಿ ಕಣ್ಣೋಡಿ ಅಮ್ಮ, ಕಣ್ಣೋಡಿ. ಶಿವಣಿ ಆಯ್ತು. ಸೊ ಅಮ್ಮಗೆ ಫೈನಲಿ ಲಂಗ ಬ್ಲೌಸ್ ಸಿಕ್ತು. ಲಂಗ ಬ್ಲೌಸ್ ತಗೊಂಡು ಇವಾಗ ಅದಕ್ಕೆ ಮ್ಯಾಚಿಂಗ್ ಆಗುವಂಥದ್ದು ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಲ್ಸೇಲ್ ಅಂಗಡಿಗೆ ಬಂದಿದ್ದೀವಿ. ಸೊ ಈಗ ಬ್ಯಾಂಗಲ್ಸ್ ಹಾಕಿ ನೋಡ್ತಿದ್ದಾರೆ. ಆಗತ್ತೆ ಬಿಡೆ, ಲೂಸೇ ಆಗತ್ತೇನ. ಲೂಸೇ ಆಗತ್ತಲ್ಲ. ಒಂದು ಕಳ್ಕೊಡಿ, ಇದು ಬೇಡ. ಗುಮ್ಮ ಮಾಡುವ, ಗುಮ್ಮ ಇಡ್ಕ ಇಲ್ಲ ಅಮ್ಮ ಇಡ್ಕು. ಸೊ ಇವಾಗ ಬಟ್ಟೆ ಶಾಪಿಂಗ್ ಎಲ್ಲಾನು ಕೂಡ ಮುಗೀತು, ಬಳೆ ಗಿಳೆ ಎಲ್ಲಾನು ತಗೊಂಡ್ವಿ. ಇವಾಗೇನೋ ಭವ್ಯ ಬಳೆ ತೊಡ್ಸ್ಕೋಬೇಕಂತೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಯಾವ ವಾರ? ಭಾನುವಾರ. ಸೊ ಭಾನುವಾರ ಅಲ್ವಾ, ಅದಕ್ಕೆ ಇವತ್ತೆಲ್ಲ ಸಂತೆ. ಸೊ ಇಲ್ಲಿ ಬಳೆ ತೊಡ್ಸ್ಕೊತಿದ್ದಾಳೆ. ಯಾವ್ಯಾವ ಸೆಲೆಕ್ಟ್ ಮಾಡ್ಕೊಂಡು ತಗೊತಿದ್ದಾಳೆ ಅವಳು. అంటే ಅವಳು ತಗೊಳಲ್ವಂತೆ, ತೊಡ್ಸ್ಕೊಳ್ಳೇಬೇಕಂತೆ. ಸೊ ಸರಿ ಅಂದ್ಬಿಟ್ಟು ಅವಳು ತೋರ್ಸ್ಕೊಂತವಳು. ಅವ್ರು ಗೆಯ್ಯೋರು. ಅಂಕಲ್ ನೋಡಿ ಎಷ್ಟು ಲವ್, ಹೆಂಡ್ತಿಗೆ ಬಿಸಿಲು ಅಂದ್ರೆ ಮುಂಚೆ ಇಟ್ಕೊಂಡು. ಸೊ ಅಮ್ಮ ಅಲ್ಲಿ ಬಾಳೆ ತೊಡ್ಸ್ಕೊಂತವಳೆ, ನಾನು ಭವ್ಯ. ಸೊ ಅಮ್ಮ ಬಾಳೆ ತೊಡ್ಸ್ಕೊಂತವಳೆ ಅಂತ ಭವ್ಯ ಬಾಳೆ ತೊಡ್ಸ್ಕೊಂತವಳೆ, ನಾನು ಅಮ್ಮ ಇಲ್ಲಿ ಕುಂತೀವಿ. ಸೊ ಅಲ್ಲಿ ಎಲ್ಲಪ್ಪ ಮಮ್ಮಿ, ಎಲ್ಲ ಅಮ್ಮ? ಹಾಂ ಅಲ್ಲವಳ. ಹಾಂ, ಇನ್ನು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆಗೆ ಬಂದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ಟೈರ್ಡ್. ಬೆಂಗಳೂರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಒಡ್ಡಾಡ್ಕೊಂಡು ಮನೆಗೆ ಬಂದು ಕನಕಪುರದಲ್ಲಿ ಎಷ್ಟೊತ್ತು ತನಕ ಆಯ್ತು ಗೊತ್ತಾ? ಇವಾಗ ಇನ್ನೇನೋ 4 o'clock 4:30 ಏನಾಯ್ತು, ಇಷ್ಟೊತ್ತು ತನಕ ಶಾಪಿಂಗ್ ಆಯಿತು. ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಅಮ್ಮು ಬರ್ಡೇ ದಿನದ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.